ಹೊಂದಿರುತ ತೇಜಶಕ್ತಿ ಮತ್ತ ನಿಮಿತ್ತ ಜ್ಞಾನಗಳನ್ನು ಜನಪ್ರಿಯನಾದನ ಗೋಶಾಲಕನು ಅತಿ ಶೀಘ್ರದಲ್ಲೇ ಹೆಚ್ಚಿತವನ ಅನುಯಾಯಿಗಳ ಸಂಖ್ಯೆಯು ಬಹುವಾಗಿ ವೃದ್ಧಿಸುವಂತೆ ಕಳೆಯುವ ನಿರಪಸೆಯ ಇರುವಲಿಯೇ ಮಂದವನು ಹೆಸರಾದನು ಶೀಘ್ರದಲ್ಲಿ. ಆಚಾರ್ಯನೆಂದು ಮತ್ತಾಜೀವಕ ಸಂಪ್ರದಾಯದ ಪ್ರವರ್ತಕನೆಂದು ಆ ಪ್ರದೇಶದಲ್ಲಿ ತರುವಾಯದಲ್ಲಿ ಮಹಾವೀರನು ತೆರಳಿ ಸಿದ್ಧಾರ್ಥಪುರದಿಂದ ಆಗಮಿಸಿದನು ವೈಶಾಲಿಗೆ ಬರುವಂತೆ. ಮಳೆಯು ಇಳೆಗೆ ತೊಡಗಿರಲೊಂದು ದಿನವವನನು ಕಾಯೋ ಸರ್ಗ ಧ್ಯಾನದಲ್ಲಿ ಧಾವಿಸಿದರ ನಗರದ ಕೆಲ ಬಾಲಕರಲ್ಲಿಗೆ ಆಟವಾಡುತ್ತಲೀ ಕಂಠೊಡನೆ ದಿಗಂಬರನನು ಆ ಬಾಲರು ಭಾವಿಸಿ ಮಾನಸಿಕ ರೋಗಿ ಎಂದು. ಅವನ ಮೇಲೆ ಮಣ್ಣ ಹೆಂಟೆಯನು ತೋರಿದರು ಕಸಕಡ್ಡಿ ಹೊಲಸನು ನಿಂದಿಸುತ್ತಲವನನು ಸಹಿಸರಲ ಮಹಾವೀರ ಮುನಿವರ್ಯನು ಆ ಎಲ್ಲ ವಿಧದ ಉಪಸರ್ಗವನು ಸ್ಥಿತ ಪ್ರಜ್ಞತೆಯಲ್ಲಿ ಬಂದನಲ್ಲಿಗೆ ದೊರೆ ಸಿದ್ಧಾರ್ಥನ ಮಿತ್ರ ಬನರಾಜ ಶಂಕನು ಅನಿರೀಕ್ಷಿತವಾಗಿ ಒಡನೆ ಆಗಮಿಸಲು ದೊರೆಯು ಅಂಗರಕ್ಷಕರಲ್ಲಿಗೆ ಮಾಯವಾದರ ಬಾಲಕರು ಆ ಕ್ಷಣದೇ ಕಾಣದಾಗುವಂತೆ ಮೋಡದ ತುಣುಕುಗಳು ಬಿರುಗಾಳಿ ಬೀಸಿದೊಡನೆ ಅರಿತು ನಡೆದುದನು. ಬನರಾಜ ಶಂಕನು ಯಾಚಿಸಿದನು ಕ್ಷಮೆಯನು ಸ್ಪರ್ಶಿಸಿ ಅವನ ಶ್ರೀಪದವನು ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಆರುವಂತೆ ಅರುಣಾಗ್ನಿಯು 16ನೇ ಸೋಪಾನವನ್ನು ನಾವೀಗ ವಾಚನ ಮತ್ತು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಈ ದಿಸೆಯಲ್ಲಿ ಗೋಶಾಲಕ ಅವನು ಕುಮಾರಿ ಎಂಬ ಜೊತೆ ಅಜೀವಕ ಕುಮಾರಿಯ ಜೊತೆ ತೇಜೋಲೇಶ್ಯವದ ವಿದ್ಯೆಯನ್ನು ಅರಿತುಕೊಂಡ. ಆ ತೇಜೋಲೇಶ ಅಂದರೆ ಮೈ ಗೋಸುಂಬಿ ಹೇಗೆ ಬಣ್ಣ ಬದಲಾಯಿಸ್ತದೋ ಹಾಗೆ ತಾಂತ್ರಿಕ ವಿದ್ಯೆಯನ್ನು ಕಲಿತ್ಕೊಂಬಿಟ್ಟ. ಈ ತಾಂತ್ರಿಕ ವಿದ್ಯೆಯನ್ನು ಕಲಿತಂಥ ಗೋಶಾಲಕ ಆ ತೇಜಶಕ್ತಿಯ ನಿಮಿತ್ತ ಅನೇಕ ಜ್ಞಾನಗಳನ್ನು ಸಂಪಾದನೆ ಮಾಡಿಕೊಂಡು ಅವನು ಪ್ರಖ್ಯಾತಿಯನ್ನು ಪಡ್ಕೊಂಡ. ಸಾವಿರಾರು ನ್ಯಾಯಿಗಳನ್ನು ಅವನು ಮಾಡಿಕೊಂಡ. ಮತ್ತು ಅತಿ ಶೀಘ್ರದಲ್ಲಿ ಆಚಾರ್ಯ ಎಂಬ ಮತ್ತು ಅಜೀವಕ ಸಂಪ್ರದಾಯದ ಪ್ರವರ್ತಕ ಆಗೋದು ಅವನು. ಮಹಾವೀರ ಆಚಾರ್ಯ ಪದವಿಯನ್ನು ಪಡ್ಕೊಂಬಿಟ್ಟ. ಜೀವಕ ಸಂಪ್ರದಾಯದ ಜೀವಕ. ಹೀಗಿರುವಾಗ ಮಹಾವೀರ ಸಿದ್ಧಾರ್ಥಪುರದಿಂದ ಆಗಮಿಸ್ತಾನೆ ವೈಶಾಲಿಗೆ. ಹೇಗೆ ಮಳೆ ಬಂದಾಗ ಇಳೆ ಯಾವ ರೀತಿ ಆಗ್ತದೆ ಹಾಗೆ ಭೂಮಿಗೆ ಖುಷಿ ಆಗ್ತದೆ. ಕಾಯೋತ್ಸರ್ಗ ಧ್ಯಾನದಲ್ಲಿ ಆ ವೈಶಾಲಿಯಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಳ್ತಾನೆ. ಆಗ ಬಾಲಕರಿಗೆ ಗೊತ್ತಿಲ್ಲ, ಅವರು ಆಟವಾಡುತ್ತಾ ಆ ದಿಗಂಬರ ಮುನಿಯನ್ನು ಒಬ್ಬ ಮಾನಸಿಕ ರೋಗಿ ಹುಚ್ಚ ಅಂಥೇಳಿ ಕಲ್ಲು ಮಣ್ಣಿನ ಹೆಂಟೆಯನ್ನು ತೂರ್ತಾರಂತೆ. ಕಸಕಡ್ಡಿಯ ಹೊಲಸನ್ನು ಅವನ ಮೇಲೆ ಹಾಕ್ತಾರೆ. ಆದರೆ ಮಹಾವೀರ ಮುನಿ ದೇಹ ನಂದಲ್ಲ ಅಂಥೇಳಿ ಸುಮ್ಮನೆ ಇರ್ತಾರೆ. ಆ ಉಪಸರ್ಗವನ್ನು ಸ್ಥಿತಪ್ರಜ್ಞತೆಯಲ್ಲಿ ಕಳೀತಾರೆ. ಆಗ ಅಲ್ಲಿಗೆ ಸಿದ್ಧಾರ್ಥನ ಮಿತ್ರ ಬನರಾಜ ಶಂಕ ನಿರೀಕ್ಷಿತವಾಗಿ ಅಲ್ಲಿಗೆ ಬಂದಾಗ ಆ ಬಾಲಕರು ಕೊಡ್ತಾ ಇದ್ದ ಉಪಸರ್ಗವನ್ನು ನೋಡಿ ಅಂಗರಕ್ಷಕರ ನೋಡಿದ ತಕ್ಷಣ ಮಕ್ಕಳುಗಳು ಓಡೋಗ್ತಾರೆ. ಆಗ ಆ ಬನರಾಜ ಶಂಖ ಮಹಾವೀರ ಮುನಿ ಮಹಾರಾಜರ ಪಾದಸ್ಪರ್ಶವನ್ನು ಸ್ಪರ್ಶಿಸಿ ಕ್ಷಮೆಯನ್ನು ಯಾಚಿಸ್ತಾರಂತೆ. ಒಟ್ಟು ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಅತೀ ದೀರ್ಘವಾದ ಸಂಪುಟಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಮಹಾವೀರ ಮುನಿಯ ಅವನು ಪಡ್ತಕ್ಕಂತಹ
ಅವನು ಮಾಡ್ತಕ್ಕಂಥ ಕಾಯೋತ್ಸರ್ಗ, ಅವನಿಗೆ ಬರ್ತಕ್ಕಂಥ ಉಪಟಳ, ಇವೆಲ್ಲವನ್ನು ಕೂಡ ಬಹಳ ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ.